ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರ್ತಾರಾ ಲಖನ್ ಜಾರಕಿಹೊಳಿ? ಪಕ್ಷಕ್ಕೆ ಬರುವಂತೆ ಬಿಜೆಪಿ ನಾಯಕರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಲಖನ್ ಮನೆಗೆ ಬಂದು ಆಹ್ವಾನವನ್ನ ನೀಡಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಈಗ ಇರುವ ಅನುಮಾನ, ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯನ್ನ ಜಾಯಿನ್ ಆಗ್ತಾರಾ ಲಖನ್ ಜಾರಕಿಹೊಳಿ? ಮೊನ್ನೆ ಕೂಡ ತಮ್ಮ ಸಹೋದರನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಸಹೋದರನ ಪರವಾಗಿ ಮಾತನಾಡಿದ್ರು, ರಮೇಶ್ ಜಾರಕಿಹೊಳಿ ಪರವಾಗಿ ಮಾತನಾಡಿದ್ರು ಲಖನ್ ಜಾರಕಿಹೊಳಿ. ಸೊ ಬಿಜೆಪಿ ನಾಯಕರ ಮಾತಿಗೆ ಓಕೆ ಅಂತ ಹೇಳಿದ್ರಂತೆ ಲಖನ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್, ಉಮೇಶ್ ಕತ್ತಿ ಗೋಕಾಕನಲ್ಲಿದ್ದಾರೆ. ಲಖನ್ ಅವರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಹತ್ರ ಇದರ ಬಗ್ಗೆ ಮಾತನಾಡಿದ್ದಾರೆ. ಭೇಟಿಯ ನಂತರ ಮಾಧ್ಯಮಗಳಿಗೆ ಲಖನ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದು, ಮತ್ತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಖನ್ ಜಾರಕಿಹೊಳಿ ಹೈಕಮಾಂಡ್ ಹೆಸರಲ್ಲಿ ಲಖನ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಪಕ್ಷಕ್ಕೆ ಬಿಜೆಪಿ ಬೆಂಬಲ ಕೊಡಿ ಅಂತ ಅವರು ಜಗದೀಶ್ ಶೆಟ್ಟರ್ ಸಾಹೇಬರು, ಜೊಲ್ಲೆ ಅವರು ಎಲ್ಲ ಬಂದಿದ್ರು. ನಮ್ಮ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಜೊತೆ ಸೇರಿ ತೀರ್ಮಾನ ತಗೋತೀನಿ ಅಂತ ಹೇಳಿದ್ದೇನೆ. ಈಗಾಗಲೇ ನಾವು ರಮೇಶ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀವಿ. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಈಗ ಜಗದೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅದು ನಮಗೇನು ಅದು ಅರ್ಥನೇ ಆಗ್ತಾಯಿಲ್ಲ. ಅದಕ್ಕೆ ನಮ್ಗೆ ಈಗಾಗಲೇ ಮೊನ್ನೆ ನಾನು ಹೇಳಿದ್ದೀನಿ, ನಮ್ಗೆ ಅಲ್ಲಿ ಕ್ಯಾನ್ವಾಸ್ಗೆ ಹೋಗೋಕ್ಕೂ ಮುಜುಗರ ಆಗ್ತಾಯಿದೆ. ಅದಕ್ಕಾಗಿ ನಾವು ನೋಡಬೇಕು. ಈಗ ನಮ್ಮ ಸಹೋದರ ಬಾಲಚಂದ್ರ ರಮೇಶ್ ಸೇರಿ ನಾವೆಲ್ಲ ತೀರ್ಮಾನ ತಗೋತೀವಿ. ಮಹಾನ್ ಭಾವ ರಗಡ್ ಲೀಡ್ರ್ಗಳು ಅದಾರು, ಅವ್ರು ನಿಲ್ಲತ್ತಂದ್ರೆ ಅವರು ಯಾಕೋ ಹೈಕಮಾಂಡ್ ಏನೋ ಅವ್ರಿಗೆ ಇದು ಮಾಡ್ತಾನತ್ಲಿ, ಅವ್ರು ಹೈಕಮಾಂಡ್ಗೆ ಮನ್ನಣೆ ಕೊಟ್ಟು ನಿಂತಿದ್ದಾರೆ ಹೇಳ್ತದ. ರಾಜ್ಯದೊಳಗೆ ಹೈಕಮಾಂಡ್ ಸೃಷ್ಟಿಯಾಗಿದೆ ಅಂತ ರಾಜ್ಯದಲ್ಲಿ ಇದೆಲ್ಲ 4 ಹೈಕಮಾಂಡ್ ಇದ್ದಾರೆ. ರಾಜ್ಯದೊಳಗೆ 4 ಹೈಕಮಾಂಡ್, ನಾರ್ತು, ಸೌತು, ರೂರಲ್ಲು ಎಷ್ಟತ್ತೆ 4 ಇದ್ದಾರೆ. ಅವರೇ ನಿಲ್ಲಿಕ್ಕೆ ಕಾರಣ ಇವ್ರಿಗೆ ಅದೇನು ಗೊತ್ತಿಲ್ಲ ಸರ್ ನಮ್ಗೆ. ನಾವತ್ತೆ ಅದೀಗ ಒಂದು ವರ್ಷದಿಂದ ಅಲ್ಲಿ ಕಾಂಗ್ರೆಸ್ದಾಗೆ ಸಂಪರ್ಕನ ಕಡಿಮೆ ಮಾಡಿಬಿಟ್ಟಿದ್ದು. ಯಾಕಂದ್ರೆ ಒಳ್ಳೆಯವ್ರಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ಅದು ನಾವು ಆ ಕಡೆ ಸ್ವಲ್ಪ. ರಾಯಚೂರಿನ ಮಸ್ಕಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸ್ತಾ ಇದೆ. ಕೈ ಅಭ್ಯರ್ಥಿ ಬಸನಗೌಡ ತುರ್ವೇಹಾಳ್ ಸ್ವಗ್ರಾಮದಲ್ಲಿ ನಡೀತಾ ಇರುವ ಸಮಾವೇಶದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ಸಮಾವೇಶದಲ್ಲಿ ಮಾತಾಡಿದ ಡಿಕೆಶಿ, ಮಸ್ಕಿಯಲ್ಲಿ ನಿಮ್ಮನ್ನ ಚುನಾವಣೆ ಮಾಡ್ತಾ ಇದ್ದಾರೆ ತಿಳಿಸಿ ಪ್ರತಾಪ್ ಗೌಡ ಹಣಕ್ಕಾಗಿ ಚುನಾವಣೆ ಬರುವಂತೆ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಇನ್ನು ಸಿದ್ದರಾಮಯ್ಯ ಮಾತಾಡಿ, ವಿಜಯೇಂದ್ರ ದುಡ್ಡು ತಗೊಂಡು ಬಂದಿದ್ದಾರೆ, ಹಾಗಾದ್ರೆ ಇದು ಯಾರ ದುಡ್ಡು ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟು ರಾಜ್ಯದಾದ್ಯಂತ ಯುವರತ್ನ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಮಂತ್ರಾಲಯಕ್ಕೆ ತೆರಳಿದ್ದಾರೆ ನಟ ಪುನೀತ್ ರಾಜ್ಕುಮಾರ್. ರಾಯರ ದರ್ಶನವನ್ನ ಪಡೆದ್ರು. ನಟ ಜಗ್ಗೇಶ್ ಹಾಗೂ ನಿರ್ದೇಶಕ ಸಂತೋಷ್ ಆನಂದ್ ಪುನೀತ್ಗೆ ಸಾಥ್ ನೀಡಿದ್ರು. ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿದ್ರು. ಪುನೀತ್ ಅಭಿಮಾನಿಯಾಗಿದ್ದ ತನ್ನ ಮಗ ಸಾವನ್ನಪ್ಪಿದ್ರು. ಆತನ ಆಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಮಗನ ಭಾವಚಿತ್ರ ಹಿಡಿದು ಯುವರತ್ನ ಸಿನಿಮಾಯನ್ನ ವೀಕ್ಷಿಸಿದ್ರು ಮೈಸೂರಿನ ಕುಟುಂಬ. ಆ ಕುಟುಂಬದ ಕುರಿತು ನಟ ಪುನೀತ್ ರಾಜ್ಕುಮಾರ್ ಟ್ವೀಟ್ ಅನ್ನ ಮಾಡಿದ್ದಾರೆ. ದಿವಂಗತ ಹರಿಕೃಷ್ಣನ್ ಫೋಟೋ ಹಿಡಿದು ಯುವರತ್ನ ಸಿನಿಮಾ ನೋಡಿರುವಂತಹ ದೃಶ್ಯ ನೋಡಿ ನನ್ನ ಮನಸ್ಸು ಭಾರವಾಯಿತು. ಬಾಲಕ ಹರಿಕೃಷ್ಣನ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಪ್ಪು ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಮೈಸೂರಿನ ಮೃತ ಬಾಲಕ ಹರಿಕೃಷ್ಣನ್ ಕುಟುಂಬದವರು ಮಲ್ಟಿಪ್ಲೆಕ್ಸ್ಗೆ ತೆರಳಿ ಮಗನ ಫೋಟೋ ಜೊತೆ ಸಿನಿಮಾ ವೀಕ್ಷಿಸಿದ್ರು. ಮಗನನ್ನ ನೆನೆದು ಬಾಲಕನ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಬಳಿಕ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದು, ಮೃತ ಬಾಲಕ ಹರಿಕೃಷ್ಣನ್ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. 3 ತಿಂಗಳ ಹಿಂದೆ ಈಜು ಹೊಡೆಯೋದಕ್ಕೆ ಹೋಗಿ ಸಾವನ್ನಪ್ಪಿದ್ದ. ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.